ಕೊಪ್ಪಳದಲ್ಲಿ ಮಳೆ ಅಬ್ಬರಕ್ಕೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆಗೆ ಮನೆ ಗೋಡೆ ಕುಸಿದು ಮಗು ಮೃತಪಟ್ಟಿದೆ. 1.5 ವರ್ಷದ ಕಂದಮ್ಮ ಪ್ರಶಾಂತಿ ಮೃತಪಟ್ಟಿರೋದು ಗಂಗಾವತಿಯ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಗೋಡೆ ಕುಸಿತದಿಂದ 6 ಮಂದಿಗೆ ಗಂಭೀರ ಗಾಯವಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪ್ರಶಾಂತಿ ತಾಯಿ ಹನುಮಂತಿ ಸೇರಿ 6 ಜನರಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನ ಸದ್ಯ ಗಂಗಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಹಶೀಲ್ದಾರ್ ಸೇರಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಮಳೆಯ ಅವಾಂತರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇದೀಗ ಕೊಪ್ಪಳದಲ್ಲಿ ಮಳೆ ಅಬ್ಬರಕ್ಕೆ ಮನೆ ಗೋಡೆ ಕುಸಿದು ಮಗು ಮೃತಪಟ್ಟಿದೆ. 1.5 ವರ್ಷದ ಮಗು ಪ್ರಶಾಂತಿ ಮೃತಪಟ್ಟಿರೋದು ಗಂಗಾವತಿಯ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಗೋಡೆ ಕುಸಿತದಿಂದ 6 ಮಂದಿಗೆ ಗಂಭೀರ ಗಾಯವಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಏನು ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಮನೆ ಗೋಡೆ ಕುಸಿದು ರಾತ್ರಿ 11:11ವರೆಗೆ 1.5 ವರ್ಷದ ಪ್ರಶಾಂತಿ ಅನ್ನೋ ಮಗು ಮೃತಪಟ್ಟಿರುತ್ತದೆ. ಹಾಗೂ ಅದರ ಜೊತೆಗೆ 4 ಜನ ಗಾಯಗೊಂಡಿರ್ತಾರೆ. ಸೊ ಅವ್ರನ್ನೆಲ್ಲ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ಸೂಕ್ತ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈಗ ಮೃತ ಮಗುವಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರವನ್ನು ವಿತರಿಸಲಾಗುವುದು. ಹಾಗೂ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಅವರಿಗೂ ಸಹ ಪರಿಹಾರವನ್ನು ನೀಡಲಾಗುವುದು. ಸದ್ಯ ನಾನು ಬೆಳಗ್ಗೆ 6 ಗಂಟೆಯಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ. ಸದ್ಯ ಹೆಬ್ಬಾಳಿಗೂ ಹೋಗ್ಬಂದೆ, ಗ್ರಾಮಕ್ಕೆ ಮನೆಯೂ ಭೇಟಿ ನೀಡಿದ್ದೀನಿ. ಹೆಬ್ಬಾಳ ಗ್ರಾಮದಲ್ಲಿ ಈಗ ಈ ಘಟನೆ ನಡೆದಿದೆ. ಬೇರೆ ಹತ್ರನೂ ಮಳೆ ಆಗಿದ್ದಾವೆ, ಬಟ್ ಅಂತ ಅನಾಹುತ ಆಗೋ ಥರ ಯಾವ ಮಳೆ ಆಗಿಲ್ಲ. ಹೆಬ್ಬಾಳಲ್ಲೇ ಸ್ವಲ್ಪ ಸಿವಿಯರ್ ಆಗಿದೆ. ಏನು ಗಂಗಾವತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಕೊಪ್ಪಳದಲ್ಲಿ ನಡೆದಿರುವಂತಹ ಈ ಹೃದಯ ವಿದ್ರಾವಕ ಘಟನೆಯಲ್ಲಿ ಒಂದು ಮಗು ಮೃತಪಟ್ಟಿದ್ರೆ 6 ಜನರ ಸ್ಥಿತಿ ಗಂಭೀರವಾಗಿದೆ. ಸದ್ಯ 6 ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅದರ ಜೊತೆಗೆ ಈ ಮನೆಯವರಿಗೆ ಪರಿಹಾರ ನೀಡುವಂತಹ ಕಾರ್ಯ ಏನಾದರೂ ನಡೀತಾ ಇದೆಯಾ? ಇನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳದಲ್ಲಿ ನಿನ್ನೆ ತಡರಾತ್ರಿ ಮಳೆಯಿಂದಾಗಿ ಏನು ಮನೆ ಕುಸಿದು 1 ವರ್ಷದ ಪ್ರಶಾಂತಿ ಎನ್ನುವ ಮಗು ಮೃತಪಟ್ಟಿರ್ತಕ್ಕಂಥ ನಿಜಕ್ಕೊಂದು ದುರ್ದೈವದ ಘಟನೆ ಅಂತ ಹೇಳ್ಬೋದು. ಏನು ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭದಲ್ಲಿ ಕೇವಲ ಮಳೆ ಆಯಿತು. ಅದಾದ ಬಳಿಕ ಕಳೆದ 1.5 ತಿಂಗಳಂತೂ ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ಷರಶಃ ಮಳೆ ಆಗಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ಗಂಗಾವತಿ ತಾಲೂಕು ಸೇರಿದಂತೆ ಜಿಲ್ಲೆಯ ಹಲವೆಡೆ ಮಳೆ ಆಗ್ತದೆ. ಇದರಿಂದಾಗಿ ಏನು ಕಳೆದ ಹಲವಾರು ವರ್ಷಗಳಿಂದ ಕೂಡ ಏನು ಈ ಒಂದು ಮನೆ ಇತ್ತು, ಈ ಮನೆ ಮೊದಲೇ ಸೋರ್ತಾ ಇತ್ತು. ಅದಾದ ಬಳಿಕ ಏನು ನಿರಂತರ ಮಳೆಗೆ ಏನು ನಿನ್ನೆ ಹೆಚ್ಚು ಕಮ್ಮಿ ಮಧ್ಯಾಹ್ನದಿಂದ ರಾತ್ರಿವರೆಗೆ ಸುರಿದಂತ ಮಳೆಯ ಮೇಲ್ಚಾವಣಿ ಕುಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಪ್ರಶಾಂತಿ ಅನ್ನುವ 1 ವರ್ಷದ ಮಗು ಸೇರಿದಂತೆ ಇತರ 6 ಜನರು ಕೂಡ ಈಗಾಗಲೇ ಗಾಯಗೊಂಡಿರ್ತಕ್ಕಂಥದ್ದು. ಅವ್ರನ್ನ ಈಗಾಗಲೇ ಗಂಗಾವತಿಯ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರೆಲ್ಲರೂ ಕೂಡ ಇದೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈಗಾಗಲೇ ಏನು ತಹಸೀಲ್ದಾರ್ ಯು ನಾಗರಾಜ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಕೂಡ ಈಗಾಗಲೇ ಹೆಬ್ಬಾಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರಿಗೆ ಒಂದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಏನು 1.5 ತಿಂಗಳಿಂದ ಮಳೆ ಆಗಿದ್ದಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನದಿಂದ ಗಂಗಾವತಿ ತಾಲೂಕಿನ ವಿವಿಧೆಡೆ ರಭಸವಾಗಿ ಮಳೆ ಆಯ್ತು. ಆ ಒಂದು ಮಳೆಯಿಂದಾಗಿ ಈ ಒಂದು ಘಟನೆ ಸಂಭವಿಸಿದಂದು ಅದರ ಅದೃಷ್ಟ ಅಂತ ಹೇಳಿದ್ರೆ ಏನು 6 ಜನರು ಇದ್ದಾರೆ. ಅವರು ಕೂಡ ಏನು ದೊಡ್ಡ ಪ್ರಮಾಣದಲ್ಲಿ ಮನೆ ಕುಸಿದ್ರು ಕೂಡ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಕೇವಲ 1.5 ವರ್ಷದ ಮಗು ಮೃತಪಟ್ಟತಕ್ಕಂಥದ್ದನ್ನು ನೋಡಿದ್ರೆ ಅಲ್ಲಿದ್ದವರೆಲ್ಲರೂ ಕೂಡ ಕರಳು ಚುರುಕ್ತನ್ನಂತ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಓಕೆ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು ದೊಡೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.